ನನ್ನನ್ನ ಮತ್ತೆ ಸೆಕ್ಯೂರಿಟಿ ಅವ್ರನ್ನ ಖಾರದ ಪುಡಿ ಎಲ್ಲ ಎರಚ್ಬಿಟ್ಟು ಬಾಗಿಲು ತೆಗೆದ ತಕ್ಷಣ ಖಾರದ ಪುಡಿ ಹಾಕಿ ಹೊಡೋಗ್ಬೇಕು ಅಂತ ಪ್ಲಾನ್ ಇತ್ತು. ಪ್ರೀತಿನೇ ವಿಷಯ ಆಯ್ತು. ಇವತ್ತು ಅವ್ರು ಅಷ್ಟೆಲ್ಲ ಮಾಡಿದ್ರು ನಾನು ಇವತ್ತವರೆಗೂ ಒಂದು ಊಟ ಆಗ್ಲಿ, ಒಂದು ಬಟ್ಟೆ ಆಗ್ಲಿ, ಒಂದು ಪ್ರೀತಿ ಆಗ್ಲಿ ಇದು ಮಾಡಕ್ಕೆ 10 ಜನ ಗಂಡಸರಾದ್ರೂ ತುಂಬಾ ಕಷ್ಟ. ಒಬ್ಳು ಕಲಾವಿದೆ ಆಗಿ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಾರೆ ಇದ್ರೊಳಗಡೆ. ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ನನ್ನ ಸೆರಗೊಡ್ಡಿ ಪ್ರತಿ ಒಬ್ಬರನ್ನು ಕೇಳ್ಕೊತೀನಿ. ಅಮ್ಮನ ಮಡಿಲು ಟ್ರಸ್ಟ್ನ ನಾವು ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಬಂದ್ವಿ. ಆದ್ರೆ ಇಷ್ಟೊಂದು ಕೇರ್ ಮಾಡಿ ಇಷ್ಟೊಂದು ಅಮ್ಮನ ಪ್ರೀತಿ ಕೊಟ್ಟಾಗ ನಡುವಲ್ಲಿ ನಿಮ್ಗೆ ಒಂದು ನೋವಾಗುವಂತ ಘಟನೆ ಈ ಒಂದು ಜಾಗದಲ್ಲಿ ನಡೆಯುತ್ತೆ ಅಂದಾಗ ನಿಜಕ್ಕೂ ಅದು ನಿಮ್ಗೆ ಶಾಕಿಂಗ್ ವಿಷಯನೇ ಆಗಿತ್ತು. ಏನಾಗಿತ್ತು ಮೇಡಮ್ ಆ ದಿವಸ? ನಿಮ್ಗೆ ಏನ್ ಸಮಸ್ಯೆ ಆಯ್ತು ಅಂತ? ಆಕ್ಚುಲಿ ಅದರಲ್ಲಿ ಪದ್ಮಾ ಅಂತ ಒಬ್ರು ಇರ್ತಾರೆ ಸರ್. ಪದ್ಮಾ ದೀದಿ ಅಂತ ಅಮ್ಮ ನಮ್ಮವರಲ್ಲ, ನಮ್ಮ ಊರವರೆಲ್ಲ ಆ ಕಡೆ ಇವ್ರವ್ರವ್ರು UP ಆ ಕಡೆ ಅವರೆಲ್ಲ ತುಂಬಾ ಖತರ್ನಾಕ್. ಅವ್ರೇನೋ ಮಾಡಬಾರ್ದೆಲ್ಲ ಮಾಡಿ ಬಂದಿರ್ತಾರೆ. ಅವ್ರನ್ನ ನಾವಿಲ್ಲಿ ಸೇಫ್ ಆಗಿ ಇಟ್ಕೊಂಡಿರ್ತೀವಿ. ಅವ್ರಿಗೇನಂದ್ರೆ ಹೊರಗಡೆ ಹೋಗ್ಬೇಕು, ತಿರುಗ್ಬೇಕು, ಅವರೆಲ್ಲ ಕೊಲೆ ಮಾಡಿ ಅವು ಇವು ಮಾಡಿ ಬಂದಿರೋರೆ ಅವ್ರುಗಳೆಲ್ಲ. ಆಮೇಲೆ ಪದ್ಮಾ ಅಂತ ಅವರೆಲ್ಲ ಒಂದು ಪ್ಲಾನ್ ಮಾಡ್ಕೊಳ್ತಾರೆ. ನನ್ನನ್ನ ಮತ್ತೆ ಸೆಕ್ಯೂರಿಟಿ ಅವ್ರನ್ನ ಖಾರದ ಪುಡಿ ಎಲ್ಲ ಎರಚ್ಬಿಟ್ಟು ಇವ್ರನ್ನೇನೋ ಒಂದು ಹೊಡೆದ್ಬಿಟ್ಟು ಎಲ್ಲ ಆಚೆ ಹೋಗೋಣ, ಓಡೋಗ್ಬಿಡೋಣ ಅಂತ ಎಲ್ರಿಗೂ ಹಚ್ಕೊಟ್ಟಿರ್ತಾರೆ ಇವರು. ಸರಿ, ಇವರೊಂದಷ್ಟು ಜನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಎಷ್ಟು ಜನ ಇರ್ತಾರೆ ಒಟ್ಟದಲ್ಲಿ? 6 ಜನ. 6 ಜನದಲ್ಲಿ 3 ಜನ ಒಬ್ರು ಒಬ್ರು ಹೋಗ್ಬಿಟ್ರು. ಆಮೇಲೆ ಒಬ್ರು ವಾಪಸ್ ಅವ್ರು ಇದಕ್ಕೆ ಇದ್ ಮಾಡಿದ್ವಿ, ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಅವ್ರನ್ನ. ಇನ್ನೊಬ್ರು ಮೂಗಿಯ ಎಮ್ಮಂಗ್ ಮಾತು ಬರ್ತಿರ್ಲಿಲ್ಲ, ಕಿವಿ ಎರಡೂ ಕೇಳಿಸ್ತಿರ್ಲಿಲ್ಲ. ಅವರು ಅವ್ರ ಕುಟುಂಬಕ್ಕೆ ಸೇರಿಸಿದ್ವಿ. ಮಗು ಇತ್ತು, ಅವ್ರ ಕುಟುಂಬ ಇನ್ನು ಉಳ್ಕೊಂಡಿದ್ವಿ ಇವ್ರು 3 ಜನ. ಅದಕ್ಕೆ ಸತ್ಯ ಕರೆಕ್ಟಾಗಿ ಇವಳಿಗೆ ನಡಿಯಕ್ಕೂ ಬರಲ್ಲ, ಕೈ ಶ್ಲೋಕು ಎಲ್ಲ ಇಷ್ಟೊತ್ತಂಗೆ ನೀವು ನೋಡಿದ್ದೀರಾ. ಈ ಅಮ್ಮ 2 kg ಖಾರದ ಪುಡಿ ಒಳಗೆ ತೊಗೊಂಡೋಗಿಟ್ಟಿರ್ತಾರೆ. ಇಷ್ಟು ಸಂಗ್ರಹಣೆ ಮಾಡ್ಕೊಂಡು ಒಳಗೆ ತೊಗೊಂಡೋಗಿಟ್ಟಿರ್ತಾರೆ ಖಾರದ ಪುಡಿ. ಆಮೇಲೆ ಬಾಗಿಲು ತೆಗೆದ ತಕ್ಷಣ ಖಾರದ ಪುಡಿ ಹಾಕಿ ಹೊಡೋಗ್ಬೇಕು ಅಂತ ಪ್ಲಾನ್ ಇತ್ತು. ಫಸ್ಟ್ ನನ್ನ ಮೇಲಿತ್ತು. ನಾನು ಆ ಟೈಮಿಗೆ ಸಿಗ್ಲಿಲ್ಲ. ಯಾರು ನನ್ನನ್ನು ಸಾಯಿಸ್ಬೇಕು ಅಂತ ಪ್ಲಾನ್ ಇರುತ್ತೆ. ಅವ್ರು ಹೇಳ್ತಾ ಇದ್ರು ನೋಡಿ. ಆಮೇಲೆ ಕೆಳಗಡೆ ಏನ್ ಮಾಡ್ತಾರೆ, ಒಂದು ಶಾಂಪು ಬಾಗ್ಲಲ್ಲಿ, ಅದು ಐಡಿಯಾ ನೋಡಿ, ಶಾಂಪು ಬಾಗ್ಲಲ್ಲಿ ಹಾಕ್ಬಿಟ್ಟು ನೀರ್ ಕಲಸಿ ಹಾಕಿರ್ತಾರೆ ಜಾರ್ಬೇಕು ಅಂತ. ಸೆಕ್ಯೂರಿಟಿ ಅವಾಗ ಹೋಗ್ತಾರೆ ರಾತ್ರಿ. ಸೆಕ್ಯೂರಿಟಿ ಬಿದೋಗ್ಬಿಡ್ಬೇಕು, ಖಾರದ ಪುಡಿ ಹಾಕ್ಬಿಟ್ಟು ಓಡೋಗ್ಬೇಕು ಅಂತ ಪ್ಲಾನ್ ಆಗುತ್ತೆ. ಆಯ್ತಾ? ಅವಾಗ ಏನ್ ಮಾಡ್ತಾರೆ ಇವರು, ಖಾರದ ಪುಡಿ ಆಲ್ರೆಡಿ ಶಾಂಪು ಹಾಕಿದ್ದಾರೆ ಕೆಳಗಡೆ. ಆ ಖಾರದ ಪುಡಿ ಸೆಕ್ಯೂರಿಟಿ ಹಿಂಗ್ ಬಾಗಿಲು ತೆಗೆದ ತಕ್ಷಣ ಇವರೇ ಎರಚಿದ್ದು ಖಾರದ ಪುಡಿ. ಹೆಂಗಮ್ಮ ಎರಚಿದ್ ನೀವು? ಇವರೇ ಎರಚಿದ್ದು ಖಾರದ ಪುಡಿ. ನೀವು ಎರಚಿದ್ದು? ಚಾಕು ಎಲ್ಲ ಇತ್ತು, ಚಾಕು, ಖಾರದ ಪುಡಿ, ಎಲ್ಲಾ ತರ ಪ್ಲಾನ್ ಮಾಡ್ಕೊಂಡಿದ್ರು. ಓಕೆ, ಇವ್ರ ಪ್ಲಾನ್ ಆಯ್ತು. ಅಂಡ್ ಪ್ಲಾನ್ ಎಕ್ಸಿಕ್ಯೂಟ್ ಹೇಗ್ ಮಾಡಿದ್ರು? ನೀವಿದ್ರ ಅವತ್ತು ಅಂತ? ನಾನು ಹೊರಗಡೆ ಹೋಗಿದ್ದೆ. ಸೆಕ್ಯೂರಿಟಿ ಹೋಗ್ತಾರೆ, ಸೆಕ್ಯೂರಿಟಿ ಸಿಗಾಕತ್ತಾರೆ, ನನ್ನ ಬದ್ಲಿ ಅವ್ರು ಸಿಗಾಕತ್ತಾರೆ. ಅವ್ರಿಗೆ ಖಾರದ ಪುಡಿ ಎರಚಿದ್ರು. ಇವರೇ ಮೇಯ್ನು. ಅವ್ರ ಬಾಗ್ಲಿಂಗ್ ತೆಗಿತಿದಂಗೆ ಹಿಂಗ್ ಹಾಕ್ಬಿಟ್ಟು ಅವರೇ ಹೇಳ್ತಾ ಇದಾರೆ ಚಾಕು ನೋಡಿ. ಅವ್ರನ್ನೇ ಕೇಳಿ ಅಲ್ಲಿ ಹಂಗೆ ಹಿಡ್ಕೊಂಡಿದ್ರು ಹಾಕಕ್ಕೆ. ಅದ್ ನಾವ್ ಹೇಳ್ಕೊಟ್ರೆ ಏನು ಅಲ್ಲ ಸರ್, ಅವ್ರವ್ರ ಬಾಯಲ್ಲೇ ಬರ್ಬೇಕದು. ಇವ್ರೇನ್ ಮಾಡಿದ್ರು ಅಮ್ಮ? ಹೇಳಮ್ಮ. ಅವರು ಪದ್ದು ಅನ್ನೋರು ಇದ್ರು, ಅದನ್ನ ಖಾರದ ಪುಡಿ ಹಾಕು ಅಂತ ಕೈ ಕೊಟ್ಟಿದ್ರು. ನಾನು ಹಾಕಕ್ ಹೋಗ್ಲಿಲ್ಲ, ನಾನು ಕೈಯಲ್ಲಿ ಹಿಂಗ್ ಇಟ್ಕೊಂಡು ಒಟ್ನಲ್ಲಿ ಇಟ್ಕೊಂಡಿದ್ರು ಎಲ್ಲ ಅವ್ರೆ. ಇವ್ರು ಮೇಡಮ್ ಅಕ್ಕ ಹೇಳಕ್ಕ ಏನ್ ಮಾಡಿದ್ರಿ ನೀವು? ನಿಜ ಹೇಳ್ಬೇಕು. ಎಲ್ಲ ಒಟ್ಟೊಟ್ಟಿಗೆ ಇಟ್ಕೊಂಡಿದ್ರು. ಅಲ್ಲ, ನಿಜ ಹೇಳ್ಬೇಕು ನೀವು. ಬಟ್ ಎಲ್ಲ ಗೊತ್ತಿತ್ತು. ಇಷ್ಟೊಂದು ಪ್ರೀತಿ ಕೊಡ್ತಾರೆ, ಇಷ್ಟೊಂದು ಊಟ ಕೊಡ್ತಾರೆ, ನೀವು ಖುಷಿಯಿಂದ ಇರ್ತೀರಿ. ಪ್ರೀತಿನೇ ವಿಷಯ ಆಯ್ತು. ಇದು ಎಲ್ಲರ ನಂಬ್ತೀವಿ. ಇವಾಗ ಅವ್ರ ಮೇಲೆ ಕೋಪ ಇದೆಯಾ? ಏನಿದೆ? ನಿಮಗೆ ತಪ್ಪು ಅನ್ಸಿದೆ ಮೇಡಮ್ ನೀವು ಮಾಡಿದ್ದು? ನೀವು ಮಾಡಿದ್ದು ಸರಿನಾ? ಅವ್ನ ಮಾತು ಕೇಳಿದ್ರೆ ತಪ್ಪಾಯ್ತು ಅನ್ಸ್ತಾ? ನೀವೇನಾದ್ರೂ ಮಾಡಿರೋದು ಸರಿ ಆಗ್ತಿದ್ರೆ ಅವ್ರು ಇಷ್ಟು ಜನರ ಜೀವನ ಏನಾಗ್ತಿತ್ತು ಸರ್? ಚಾಕು, ಖಾರದ ಪುಡಿ, ಆಲ್ರೆಡಿ ಶಾಂಪು ಹಾಕಿದ್ರು. ಕೇಳಿ ಅವ್ರೆ, ಶಾಂಪು ಹಾಕಿ ಕೆಳಗ್ ಬೀಳ್ಸಕ್ಕೆ ನೀವು ನೋಡಿದೀರಾ? ಎಲ್ಲ ಜೊತೆಗೆ ಇದ್ದಿದ್ದು. ಅವ್ರಿಗೆ ಹೇಳಕ್ ಕಷ್ಟ ಆಗುತ್ತೆ. ನಿಜವಾಗ್ಲೂ ನೀವ್ ಹೇಳ್ಬೇಕು ಏನಾಗಿತ್ತು ಅವತ್ತು ಅಂತ. ಅವತ್ತು ಹೋಗಕ್ಕೆ ಅಂತ ಟ್ರೈ ಮಾಡಿದ್ರು, ಎಲ್ಲಾರು ಹೋಗೋಣ ಅಂತ ಮಾತಾಡಿದ್ರು. ಆಮೇಲೆ ಅವಳು ಪದ್ದು ಅನ್ನೋಳು ಖಾರದ ಪುಡಿ ಇವ್ರಿಗೆ ಕೊಟ್ಟಿದ್ರು. ಫಸ್ಟ್ ವಾಚ್ಮೆನ್ ಬಂದ್ರೆ ಖಾರದ ಪುಡಿ ಹಾಕು ಅಂತ. ಯಾರ ಬರ್ಲಿ, ಬಾಕ್ಲ ಹತ್ರನೇ ಇದ್ಲು ಇವಳು, ಕೂತಿದ್ಲು. ಕೂತಿದಾಗ ಮೂಗಿ ಅಂತ ಇದ್ಲು ಒಬ್ಳು, ಅವಳು ಶಾಂಪ್ ಹಾಕ್ಬಿಟ್ಟು ಹಿಂಗೆ ಕ್ಲೀನ್ ಆಗಿ ಎಲ್ಲ ಇದ್ ಮಾಡಿದ್ಲು.
ಮಾಡಿದಾಗ ಕಾಲಿಕ್ತಾಗ ಜಾರ್ ಬಿಡುತ್ತೆ. ಆವಾಗ ಹಿಂಗೆ ಖಾರದ ಪುಡಿ ಹಾಕ್ಬಿಟ್ಟು ನಾವೆಲ್ಲ ಹೋಗ್ಬಿಡೋಣ ಚಿಲ್ಕ ಹಾಕೊಂಡು ಅಂತ ಇದ್ ಮಾಡಿದ್ರು. ಆಮೇಲೆ ನನ್ನ ಕೈಗೆ ಖಾರದ ಪುಡಿ ಕೊಟ್ಟಿದ್ರು. ನಾನ್ ಹಾಕಕ್ ಹೋಗ್ಲಿಲ್ಲ. ಅವಳು ಹೇಳಿದ್ಲು ಪದ್ದು ಹಾಕು ಅಂದ್ರು. ನಾನ್ ಹಾಕಕ್ ಹೋಗ್ಲಿಲ್ಲ. ಅವಳೇನೆ ನಮ್ಗೆ ಹೇಳ್ಕೊಟ್ಟಿದ್ದು. ಅವರು ನೀವು ಶಾಂಪೂ ನೀರು ಹಾಕಿದ್ರಲ್ಲ ಜಾರ್ ಬಿದ್ರಾ? ನಾನಲ್ಲ, ಅವರಲ್ಲ, ಅವ್ರು ಬಿದ್ರಾ ಅಂತ? ಇಲ್ಲ, ಅವ್ರು ಹಿಂಗ್ ಕಾಲಿಟ್ರು ಗೊತ್ತಾಗೋಗ್ಬಿಡ್ತು. ಅವರು ಇಷ್ಟ ಆಗ್ಲ ಸಾರ್ತಿದ್ರಲ್ಲ ಹೋಗಿ ಅಂತ ಏನು ಅಂತ ನೋಡಿದ್ರು ಅವರು. ಅಷ್ಟೊತ್ತಿಗೆ ಇವ್ರು ಖಾರ ಪೂಜೆ ಎರ್ಚಾಯ್ತು. ಇವ್ರು ಹಿಂಗ್ ಬಾಕ್ಲು ತೆಗ್ದು ನೋಡು ಅವಾಗ್ಲೇ ಖಾರದ ಪುಡಿ ಹಾಕ್ಬಿಟ್ರು. ಕಣ್ಣಿಗೆ ಬಿತ್ತದು, ಕಣ್ಣಿಗೂ ಬಿತ್ತು, ಇಲ್ಲೆಲ್ಲ ಬಿದ್ದಿತ್ತು. ಅವಳೆ ಪದ್ದು ಅನ್ನವಳೆ ಬಂದು ಅಯ್ಯೋ ಏನಾಯ್ತ ಅಣ್ಣ ಅಂತ ಹಿಂಗೆ ಒಂದು ವೇಲ್ ತಂದು ಅವಳೆ ಹಿಂಗೆಲ್ಲ ಮಾಡಿದ್ರು. ನಿಮಗೆ ಅವಾಗ ಗೊತ್ತಾಯ್ತು ಇವಳು ನಿಮ್ನ ಸಿಕ್ಸಾಗೋಸ್ಕರ ನಿಮ್ನ ಮುಂದೆ ಬಿಟ್ಟಿದ್ಲು ಅಂತ. ನಾವ್ ಹೋಗ್ಲಿಲ್ಲ. ನಿಮ್ ಕೈಯಲ್ಲಿರೋ ಖಾರ ಪುಡಿನ ಏನ್ ಮಾಡಿದ್ರಿ ಅವಾಗ? ಈಚೆ ಬಿಸಾಕಿದ್ರಿ. ಸೊ ಆನಂತರ ಏನಾಯ್ತು? ಆನಂತರ ಏನಾಯ್ತು? ನೆಕ್ಸ್ಟ್ ಏನಾಯ್ತು? ಅದೇ ವಾಚ್ಮೆನ್ ಕೇಳಿದ್ರು, ಯಾಕೆ ಈ ತರ ಮಾತಾಡ್ಕೊಂಡಿದ್ದೀರಾ ನೀವು ಅಂತ. ಯಾರೋ ನಿಮ್ಗೆ ಹೇಳ್ಕೊಟ್ಟವ್ರೆ ಹಂಗೆ ಹಿಂಗೆ ಅಂದ್ರು. ಅದಕ್ಕೆ ನಾನು ಅಂದೆ ಇವರೆಲ್ಲ ಹೇಳ್ಕೊಟ್ಟಿದ್ದು, ಪದ್ದು ಅನ್ನೋಳು ಹೇಳ್ಕೊಟ್ಟಿದ್ದು, ದೀದಿ ಅನ್ನೋಳು ಹೇಳ್ಕೊಟ್ಟಿದ್ಲು ಅಂತ. ಚಾಕು ಎಲ್ಲ ಕೊಟ್ಟಿದ್ರ? ನೀವು ಚಾಕು ಇಟ್ಕೊಂಡಿದ್ರಾ? ಬನ್ನಿ ಮೇಡಮ್, ನಿಜಕ್ಕೂ ಅಲ್ಲ ಒಂದೇನ್ ಗೊತ್ತಾ, ಈಗ ನಾನ್ ಹೇಳಿದ್ರೆ ಸುಳ್ಳಾಗತ್ತೆ. ಇವತ್ತು ಅವ್ರು ಅಷ್ಟೆಲ್ಲ ಮಾಡಿದ್ರು ನಾನು ಇವತ್ತವರೆಗೂ ಒಂದು ಊಟ ಆಗ್ಲಿ, ಒಂದು ಬಟ್ಟೆ ಆಗ್ಲಿ, ಒಂದು ಪ್ರೀತಿ ಆಗ್ಲಿ ಮಾಡಲ್ಲ. ಯಾಕಂದ್ರೆ ಅದು ಅವ್ರಿಗೆ ಅನ್ನಿಸ್ಬೇಕು. ನಿಜವಾಗ್ಲೂ ಎಷ್ಟೇ ಏನೇ ಆಗ್ಲಿ ಇರ್ತಾರೆ, ಒಂದು ಹುಳ ಇದ್ರೆ ಎಲ್ಲ ಹುಳನೂ ಹೋಗ್ಬಿಡುತ್ತೆ. ಎಲ್ಲ ಚೆನ್ನಾಗಿರೋರು ಹಾಳಾಗ್ತಾರಂತೆ. ಹಾಗೆ ಅಮ್ಮ ಸತ್ತು ಹೋದ್ರು, ಒಬ್ರು ಮನೆಗೆ ಹೋದ್ರು, ಒಬ್ರು ಸತ್ತು ಹೋದ್ರು. ಎಲ್ಲ ಪ್ಲಾನ್ ಆಗಿತ್ತು ಇವ್ರಿಗೆ. ಯಾಕಂದ್ರೆ ಓಡೋಗ್ಬೇಕು. ನಮ್ಗೇನು ಓಡೋದ್ರೆ ಏನು ಬೀದಿಲಿ ಬೀಳ್ತಾರೆ, ಮತ್ತೆ ಊಟ ಬಟ್ಟೆ ಇಲ್ಲದೆ ರೋಡಲ್ಲಿ ಬೀಳ್ತಾರೆ, ಮತ್ತೆ ಇನ್ಯಾವುದೋ ಆಶ್ರಮಕ್ಕೆ ಸೇರ್ತಾರೆ, ಇನ್ಯಾವುದೋ ಸ್ಟೇಷನ್ಗೆ ಹೋಗ್ತಾರೆ. ಅಷ್ಟೇ ಆಗೋದು, ಬೇರೆ ಇನ್ನೇನು ಆಗಲ್ಲ. ಇಲ್ಲಿ ಒಳ್ಳೆ ಕೆಲಸ ಇನ್ನೇನು ಆಗಲ್ಲ. ಆಲ್ಮೋಸ್ಟ್ ಇಲ್ಲಿ ಹೋಗಿರೋರೆಲ್ಲ ಮೊನ್ನೆ ಅರ್ಚನಾ ಅಂತ ಹೋದ್ಲು ಒಬ್ಳು, ಮತ್ತೆ ರೋಡಲ್ಲಿ ಸಿಕ್ಕಿದ್ಲು. ಮತ್ತೆ ನಮಗೆ ಕರ್ಕೊಳ್ಳಿ ಅಂದ್ರು. ನಾನು ಬೇಡವೇ ಬೇಡ ಅಂದೆ. ಯಾಕೆಂದರೆ ನಿಭಾಯಿಸೋದು ತುಂಬ ಕಷ್ಟ. ಯಾಕೆಂದರೆ ನಾವು ಎಷ್ಟು ಕೂಗಾಡ್ತೀನಿ ಅಂದರೆ ನನಗೆ ಗೊತ್ತು. ಎಷ್ಟು ಕೂಗಾಡ್ತೀನಿ, ಕಿರ್ಚಾಡ್ತೀನಿ, ಎಷ್ಟು ಇದು ಮಾಡ್ತೀನಿ ಅಂದರೆ ನನಗೆ ಗೊತ್ತಿರುತ್ತೆ. ತುಂಬ ಹೇಳೋರು ಸುಲಭ ಅಲ್ಲ, ಹೇಳೋಕ್ಕೆಲ್ಲವೂ ಚೆನ್ನಾಗಿರುತ್ತೆ. ಇದು ಮಾಡೋಕ್ಕೆ 10 ಜನ ಗಂಡಸರಾದರೂ ತುಂಬ ಕಷ್ಟ. ಯಾಕೆಂದರೆ ಬೆಳಗ್ಗೆ ತರಕಾರಿ ತರಬೇಕು, ಬಾಡಿಗೆ ಕಟ್ಟಬೇಕು, ಸಂಬಳ ಕೊಡಬೇಕು, ಮಾಡಬೇಕು, ಎಲ್ಲವೂ ಇದೆಯಲ್ಲ. ಹೇಳೋಷ್ಟು ತುಂಬ ಸುಲಭ ಅಲ್ಲ, ಕಷ್ಟ ಇರುತ್ತೆ. ಬಟ್ ಇದು ಮಾಡೋದಕ್ಕೆ 10 ಗುಂಡಿಗೆ ಇರಬೇಕು. 10 ಜನ ಗಂಡಸರಾದ್ರೂ ಈ ಕೆಲಸ ಮಾಡೋಕ್ಕಾಗಲ್ಲ. ಬಟ್ ನೋಡಿ ಇಲ್ಲೊಂದು ಕಲ್ಗಳಿದೆಯಲ್ಲ, ಈ ಕಲ್ಗಳು ಸಮೇತ ಅಲ್ಲಿ ಇಲ್ಲಿ ಅವ್ರ ಮನೇಲಿ ಇಸ್ಕೊಂಬಂದು ಹಾಕಿರುವಂಥದ್ದಿಲ್ಲ. ಹೇಳೋಷ್ಟು ಸುಲಭ ಅಲ್ಲ. ಮಾಡ್ತಾ ಇದ್ದೀನಿ, ಹೇಗೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ದೇವರಿದ್ದಾನೆ, ದೇವ್ರನ್ನ ನಂಬಿದ್ದೀನಿ, ಯಾವತ್ತೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಷ್ಟೇ, ಒಬ್ಳು ಕಲಾವಿದೆ ಆಗಿ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ತುಂಬ ಖುಷಿ ಇದೆ ಈ ಕೆಲಸ ಮಾಡೋದ್ರಲ್ಲಿ. ನನಗೆ ಸಮಾಧಾನ ಇದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ನಾನೇನು ಕೆಟ್ಟ ಕೆಲಸ ಮಾಡ್ತಾಯಿಲ್ಲ. ಮೊನ್ನೆ ಯಾರೋ ಒಂದು ಮೆಸೇಜ್ ಹಾಕ್ತಾರೆ, ಅದು ತುಂಬ ನನಗೆ ನೋವಾಯಿತು. ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಾರೆ ಇದ್ರೊಳಗಡೆ. ಅದು ನಮ್ಮ ಪೇಜ್ಗೆ ಹಾಕಿಲ್ಲ, ಈ ಥರ ಮಾಧ್ಯಮದವರು ಬಂದು ನನಗೆಲ್ಲ ಇಂಟರ್ವ್ಯೂ ಮಾಡಿದಾಗ ಅದ್ರೊಳಗೆ ಹೋಗಿ ಹಾಕ್ತಾರೆ. ಇದರಲ್ಲಿ ಏನು ವೇಶ್ಯಾವಾಟಿಕೆ ನಡ್ಸಕ್ಕೆ ಈ ಜಾಗ ಬೇಕಾ? ಅಯ್ಯೋ ದೇವ್ರೆ, ಈ ಥರ ಎಂತೆಂಥ ಪದಗಳು, ನೀನು ಸರಿ ಇಲ್ಲ, ನೀನು ಕಚ್ಚಡ, ನೀನು ಸೂಳೆ, ನನಗೆ ಅಂತಾರೆ. ನನಗೆ ಅಂಥ ಪದಗಳನ್ನ ಬಳಸ್ತಾರೆ ಇಲ್ಲಿ. ನೀನು ಊಟ ಕೊಡಲ್ಲ, ನೀನು ಬೈತೀಯ, ನೀನು ಹೊಡಿತೀಯ, ಎಂತೆಂಥ ಪದಗಳು ನನಗೆ ಬಳಸ್ತಾರೆ ಅಂದರೆ ಒಳ್ಳೆ ಕೆಲಸ ಮಾಡೋರ್ಗೆ ಇದೆಲ್ಲ ಬೇಕು, ಬೇಕಿತ್ತ ಅನ್ಸತ್ತೆ. ಬಟ್ ನಾನು ಮೇಲ್ಗಡೆ ಒಬ್ಬ ಭಗವಂತ ಇದ್ದಾನೆ, ಅವ್ನು ಮೆಚ್ಚಂಗೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಷ್ಟೇ, ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ. ನನ್ನ ಸೆರಗೊಡ್ಡಿ ಪ್ರತಿಯೊಬ್ಬರನ್ನೂ ಕೇಳ್ಕೊತೀನಿ, ನಿಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡಿ. ನೀವೇನು ಕೊಡ್ತೀರೋ ಕೊಡಿ. ಯಾಕೆಂದರೆ ಇಷ್ಟು ಜನ ಸಂಭಾಳಿಸೋದು ತುಂಬ ಕಷ್ಟ ಇರುತ್ತೆ. ನೀವು ಕೊಡೋ ಸಹಾಯದಿಂದನೇ ನಾನು ಇಷ್ಟು ಜನ ಆಶ್ರಮ ನಡೆಸಬೇಕು. 20,000 ಬಾಡಿಗೆ ಕಟ್ಟಬೇಕು, 25,000 ಅಡುಗೆಯವ್ರಿಗೆ ಸಂಬಳ ಕೊಡಬೇಕು, ಸೆಕ್ಯೂರಿಟಿ ಹಣ್ಣು ಕೊಡಬೇಕು, ಕರೆಂಟ್ ಬಿಲ್ಲು, ಕೊಳಾಯಿ ಬಿಲ್ಲು, ಅದೆಲ್ಲ ಕಟ್ಟಾದ ಮೇಲೆ ಮಿಕ್ಕಿದ್ದು ಉಪ್ಪು, ಹುಣಸೆಹಣ್ಣು ಪ್ರತಿಯೊಂದು ತರಬೇಕು. 60 ಜನ ಸಾಕೋದು ಅಷ್ಟು ಸುಲಭ ಅಲ್ಲ. ನಾನು ಪ್ರತಿಯೊಬ್ಬರು ಕೈಯಲ್ಲಾಗಿದ್ರೆ ಒಳ್ಳೇದು ಮಾಡಿ, ನಿಮಗೆಲ್ಲೋ ಒಂದು ಕಡೆ ಭಗವಂತ 2ರಷ್ಟು ಕೊಡ್ತಾನೆ ಅಂತ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ. ಗೌತಮ್ ಸರ್, ನಿಜವಾಗ್ಲೂ ಒಂದು ಆಶ್ರಮ ಕಟ್ಟೋದು, ಒಂದು ಮನೆ ಆದರೂ ಕಟ್ಬೋದು, ಮನೆಯಲ್ಲಿ 4 ಜನರನ್ನ ಸಾಕ್ಬೋದು. ಆದರೆ ಒಂದು ಆಶ್ರಮ ಕಟ್ಟಿ ಅಲ್ಲಿ 60, 70, 80 ಜನರನ್ನ ಸಾಕೋದು, ಅದು ನಿಜಕ್ಕೂ ಕಷ್ಟದ ಕೆಲಸ. ಒಬ್ಬರು ತಾಯಿಯಾಗಿ ಈ ತಾಯಂದ್ರನ್ನ ಜೊತೆಗೆ ಮಕ್ಕಳನ್ನು ಕೂಡ ಲಾಲನೆ ಪಾಲನೆ ಮಾಡ್ತೀರಾ ನೀವು. ಅದೇ ಹೇಳಿದೆ, ಮನೆ ಆದರೂ ಕಟ್ಬೋದು, ಒಂದು ಆಶ್ರಮ ಕಟ್ಟೋದು ಅಷ್ಟು ಕಷ್ಟದ ಕೆಲಸ ಅಂತ. ಬಟ್ ನೀವು ನಿಭಾಯಿಸ್ತಾ ಇದ್ದೀರಾ. ನಿಮಗೆ ನಾವು ಸಣ್ಣವರು, ಆ ದೇವ್ರು ನಿಮಗೆ ಇನ್ನಷ್ಟು ಒಂದು ಆ ಶಕ್ತಿಯನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾನು. ಸೊ ನಿಮ್ಗೆ ಏನ್ ಅನ್ನಿಸ್ತು? ನನಗೆ ನಿಜವಾಗ್ಲೂ ಅನ್ಕೊಂಡಂಗಿಲ್ಲ ಅಂತ ಅನಿಸ್ತು. ಲೈವ್ ನೋಡೋದ್ ಬೇರೆ, ವಿಡಿಯೋ ನೋಡೋದ್ ಬೇರೆ, ಇಲ್ಲಿ ಬಂದು ನೋಡೋದು. ಹೌದೌದು.
ಸೊ ಒಳಗಡೆ ನೀವು ಪುಣ್ಯದ ಕೆಲಸನೇ ಮಾಡ್ತಿದ್ದೀರಾ ಅಂತ ನಾನು ಮತ್ತೆ ಗಟ್ಟಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕೂಡ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತೀರಾ. ನಿಮ್ಮ ಕೈಲಿ ಆದಷ್ಟು ಸಹಾಯವನ್ನ ಮಾಡಿ. ಇವ್ರು ಯಾವತ್ತು ಇವ್ರಿಗೆ ಸಹಾಯ ಕೇಳಬೇಕಾದಂಥ ಪರಿಸ್ಥಿತಿ ಇರಲಿಲ್ಲ. ಯಾವಾಗ ಆಶ್ರಮ ಮಾಡಿದ್ರು, ಯಾವಾಗ ತನ್ನಲ್ಲಿರೋದನ್ನ ಎಲ್ಲವನ್ನ ಕೂಡ ಈ ಆಶ್ರಮಕ್ಕೆ ಅರ್ಪಿಸಿದ್ರು, ಆ ನಂತರ ಇವ್ರಿಗೆ ಬಂದಿರೋದು ಈ ತರ ಕೇಳಬೇಕಾದ ಪರಿಸ್ಥಿತಿ. ಸೊ ನಾವೆಲ್ಲರೂ ಕೂಡ ಇವರಿಗೆ ಸಪೋರ್ಟ್ ಆಗಿದ್ರೆ ಇನ್ನಷ್ಟು ದೇವ್ರ ಮಕ್ಕಳು ಇನ್ನೊಂದು 10 ಜನ ತಾಯಂದಿರು ಊಟ ಮಾಡ್ತಾರೆ ಅಂತ ಹೇಳ್ತಾ, ನೀವು ಕೂಡ ನಮ್ಮ ವಿಡಿಯೋವನ್ನ ನೋಡಿದ್ದಕ್ಕೆ ಧನ್ಯವಾದಗಳನ್ನ ಸಮರ್ಪಿಸ್ತಾ, ನಿಮ್ಮ ಮನೆಯಲ್ಲಿರುವಂತ ಎಲ್ಲ ಪೋಷಕರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಯಾರನ್ನು ಬೀದಿಗೆ ಬರೋ ಥರ ಮಾಡಬೇಡಿ ಅಂತ ಹೇಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ವಿಡಿಯೋನ ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಇಡೀ ರಾಜ್ಯದ ಜನತೆಗೆ ದಯವಿಟ್ಟು ಅಪ್ಪ ಅಮ್ಮನ ಬೀದಿಲಿ ಬಿಡಬೇಡಿ. ಅಮ್ಮ ಅನ್ನೋ ಪದ ತುಂಬ ಪವಿತ್ರವಾದದ್ದು, ಅಪ್ಪ ಅನ್ನೋ ಪದನೂ ಅಷ್ಟೇ ಪವಿತ್ರವಾದದ್ದು. ಅಮ್ಮ ಅನ್ನೋ ಪದಕ್ಕೆ ಅಪ್ಪ ಅನ್ನೋ ಪದ ಸೇರಿದ್ರೇ ಅದು ಅಮ್ಮ ಆಗಕ್ಕೆ ಸಾಧ್ಯ. ದಯವಿಟ್ಟು ಇಬ್ಬರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಬೀದಿಲಿ ಬಿಡಬೇಡಿ. ಅಂಬ್ಲಿ ಕೊಡ್ತಿರೋ ಗಂಜಿ ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಯಾರನ್ನೂ ಬೀದಿಗೆ ಬಿಡಬೇಡಿ. ಬೀದಿಗೆ ಬಿಟ್ಟು ಈ ಪರಿಸ್ಥಿತಿಗೆ ಯಾರನ್ನೂ ತರಬೇಡಿ. ದಯವಿಟ್ಟು ನಿಮ್ಮ ಕೈಯಲ್ಲಾಗಿ ಸಹಾಯ ಮಾಡಿ. ನಾನು ನಿಮ್ಮ ಶಶಿಕಲಾ ಕಲಾವಿದೆ, ಅಮ್ಮನ ಮಡಿಲು ಟ್ರಸ್ಟ್ ಆಶ್ರಮ. ಧನ್ಯವಾದ.